ತುಮಕೂರಿನಲ್ಲಿ ಎಚ್ಎಎಲ್ ವಿಸ್ತರಣೆಗೆ ಸರ್ಕಾರ ಸಿದ್ಧತೆ. ಎಚ್ಎಎಲ್ಗಾಗಿ ರೈತರ ಭೂಮಿ ಸ್ವಾಧೀನಕ್ಕೆ ಮುಂದಾದ ಸರ್ಕಾರ. ಭೂ ಸ್ವಾಧೀನಕ್ಕೆ ವಿರೋಧಿಸಿದ ರೈತರ ರೋಷಾವೇಶ. ರೈತರ ಭೂಮಿ ಬಿಟ್ಟು ಗೋಮಾಳ ಭೂಮಿ ಬಳಕೆಗೆ ಒತ್ತಾಯ. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಜಮೀನಿಗೆ ಕುತ್ತು. ಬದುಕಿನ ಆಧಾರವೇ ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ ಎಂಬ ಪ್ರಶ್ನೆ. ಒಂದೆಡೆ ಕೈಗಾರಿಕಾ ಅಭಿವೃದ್ಧಿ, ಮತ್ತೊಂದೆಡೆ ಬದುಕಿಗಾಗಿ ರೈತರ ಹೋರಾಟ. ಹೌದು, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರುವ ಎಚ್ಎಎಲ್ ವಿಸ್ತರಣೆಗೆ ಸರ್ಕಾರ ಚಿಂತನೆ ನಡೆಸಿದ್ದು, ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಭೂಮಿ ಸ್ವಾಧೀನ ಪಡಿಸಿಕೊಳ್ಳುವುದನ್ನು ವಿರೋಧಿಸಿ ರೈತರು ಕೆಐಎಡಿಬಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ತಮ್ಮ ಜಮೀನನ್ನ ಬಿಟ್ಟುಕೊಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಚ್ಎಎಲ್ ಕಂಪನಿ ವಿಸ್ತರಣೆಗಾಗಿ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗಿರುವ ಬೆನ್ನಲ್ಲೇ ರೈತರ ಆಕ್ರೋಶ ಭುಗಿಲೆದಿದೆ. ತುಮಕೂರು ಜಿಲ್ಲಾ ಕೆಐಎಡಿಬಿ ಕಚೇರಿ ಎದುರು ನೂರಾರು ರೈತರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು. ತಲಾತಲಾಂತರಗಳಿಂದ ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ತಮ್ಮ ಜಮೀನನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ಅಧಿಕಾರಿಗಳೊಂದಿಗೆ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಮಾತುಕತೆ ನಡೆಯಿತು. ರೈತರ ಜಮೀನಿನ ಬದಲು ಸಮೀಪದ ಸಾಮಾಜಿಕ ಅರಣ್ಯಕ್ಕೆ ಸೇರಿದ ಗೋಮಾಳ ಭೂಮಿಯನ್ನ ಬಳಸಿಕೊಳ್ಳಬೇಕು. ಜೊತೆಗೆ ಎಚ್ಎಎಲ್ ಕಂಪನಿಯಲ್ಲಿ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ರು. ಗುಬ್ಬಿ ತಾಲೂಕಲ್ಲಿ ಎಚ್ಎಎಲ್ ಇಂಡಸ್ಟ್ರಿ ಏನು ಪ್ರಾರಂಭ ಆಗಿದೆ, ನಮಗೆಲ್ಲರಿಗೂ ಒಂದು ಹೆಮ್ಮೆ. ಅಲ್ಲಿ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟ್ರು ತಯಾರಾಗ್ತಿದ್ದಾವೆ. ನಮ್ಮ ಜಿಲ್ಲೆ ಸಾವಿರಾರು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಆ ಆಸೆಯಲ್ಲಿದ್ವಿ, ಕನಸಲ್ಲಿದ್ವಿ. ಇವತ್ತು ನೋಡಿದರೆ ನಮ್ಮ ಜಿಲ್ಲೆಯವರಿಗೆ ಉದ್ಯೋಗಗಳೇ ಸಿಗ್ದಂಗೆ ಆಗ್ಬಿಟ್ಟಿದ್ದಾವಲ್ಲಿ. ಬರೀ ಗ್ರೂಪ್ ಡಿ, ಗ್ರೂಪ್ ಏನೋ ಅಂಥವು ನೌಕರಿಗಳು ಸಿಗ್ತಾ ಇದ್ದಾವೆ. ಆಮೇಲೆ ಜಮೀನುಗಳ್ನ ಈಗ ಮುಂಚೆ ಆಗಿದ್ದು ಸರಿ ಹೋಯಿತು, ಈಗ ಮತ್ತೆ 600 ಎಕರೆ ತೊಗೊಳ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ನೋಟಿಸ್ಗಳು ಇಶ್ಯೂ ಮಾಡ್ತಾ ಇದ್ದಾರೆ ರೈತರು. ಹಾಗಾಗಿ ಇವತ್ತೆಲ್ಲರೂ ಇವ್ರ ಜೊತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಅಂತ ಈಗ ಎಲ್ಲರೂ ಬಂದಿದ್ದಾರೆ. ಇವತ್ತು ಇಲ್ಲ, ನಾವು ಬರೀ ಎಚ್ಎಎಲ್ ಇದಕ್ಕೆ ಮಾತ್ರ ಸೀಮಿತವಾಗಿ ಅವ್ರಿಗಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಿ. ಎರಡನೇದು, ರೈತರ ಭೂಮಿನ ನೀವು ವಶಕ್ಕೆ ತಗೋಬೇಡಿ. ಅಲ್ಲಿ ಬೇರೆ ಸರ್ಕಾರದ ಜಾಗ ಇದ್ದಾವೆ, ಸೋಷಿಯಲ್ ಫಾರೆಸ್ಟ್ ಇದೆ, ದರಖಾಸ್ತುಗಳು ಜಮೀನುಗಳಿದ್ದಾವೆ, ಖರಾಬ್ ಜಮೀನಿದ್ದಾವೆ, ಕಾವಲ್ ಜಾಗ ಇದೆ, ಅದನ್ನು ತಗೊಳ್ಳಿ ಅಂತೇಳಿ ನಾವು ಕೋರಿಕೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಕೊಂಡಿದ್ದಾರೆ. ಇದಕ್ಕೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತ ಮಹಿಳೆಯರು ತಮ್ಮ ಬಳಿ ಇರುವ ಅರ್ಧ ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ ಕುಟುಂಬದ ಜೀವನ ಸಾಗ್ತಾ ಇದೆ. ಅಂತಹ ಭೂಮಿಯನ್ನ ಕಸಿದುಕೊಂಡರೆ ಬದುಕೆ ಸಂಕಷ್ಟವಾಗುತ್ತದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪುರ, ಬಿದ್ರಹಳ್ಳಿ, ಕೌಲು, ಕುಂದೂರಿನಹಳ್ಳಿ, ಸಾಗರನಹಳ್ಳಿ 5 ಹಳ್ಳಿಲಿ ಜಮೀನು ತಗೊಳ್ತೀವಿ ಅಂತ ಬಂದಿದ್ದಾರೆ. ನಾವು ಜಮೀನು ಕೊಡೋಕೆ ರೆಡಿ ಇಲ್ಲ. ಅದರಲ್ಲೇ ನಮ್ಮದು ಜೀವನನೂ ಆಗ್ತಾ ಇರೋದು. ಯಾರ್ದು 4 ಎಕರೆ ಇರೋದು, ಒಬ್ಬರದಿಲ್ಲ, ಎಲ್ಲ ಅರ್ಧ ಎಕರೆ 1 ಎಕರೆಲ್ಲೇ ನಾವು ಜೀವನ ಮಾಡ್ತಾ ಇರೋದು. ನಾವು ಕೊಟ್ಟು ಎಲ್ಲಿ ಸಾಯನ ಮಕ್ಕಳು ಗಂಡುಗಳನ್ನೆಲ್ಲ ಕರ್ಕೊಂಡೋಗಿ ಬೇರೆ ಕಡೆ ನಮ್ಗೆ ಇನ್ನೇನು ಜೀವಕ್ಕೆ ಏನು ಇಲ್ವೇ ಇಲ್ಲ ಮುಂಚೆ 610 ಎಕರೆ ತಾಂತೀವಿ ಅಂತ ಬಂದರು, ಮತ್ತೆ ತಿರ್ಗಾ ಇವಾಗ ಕೇಳ್ತಾ ಇದ್ದಾರೆ. ಎಲ್ಲಿ ಕೊಡೋಣ ನಾವು? ಬೇಡ ನಮಗೆ ದುಡ್ಡು ಅಂತೂ ಬೇಡ ನಮಗೆ ದುಡ್ಡು ಅಂತೂ ಬೇಡವೇ ಬೇಡ ನಮಗೆ ಭೂಮಿ ಉಳಿಸ್ಕೊಡ್ಲಿ ಅಷ್ಟೇ. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನಾವು ಭೂಮಿ ಬಿಡೋಕ್ಕೂ ರೆಡಿ ಇಲ್ಲ ಜೀವನ ಇರೋದೇ ಅದರಿಂದ. ನಮ್ಗೆ ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ. ಅದೇ ನಮಗೆ ಭೂಮಿ ಉಳಿಸ್ಕೊಡಿ ಅಂತ ಕೇಳಕ್ ಬಂದಿದ್ದೀವಿ ಹ್ಞೂ ಭೂಮಿ ಉಳಿಬೇಕು ನಮಗೆ. ಭೂಮಿ ಇಲ್ಲ ಅಂದ್ರೆ ನಾವೇ ಇಲ್ಲ ನಾವಿರಲ್ಲ. ಇನ್ನು ರೈತರಿಗೆ ಬೆಂಬಲ ಸೂಚಿಸಿ ತುಮಲ್ ನಿರ್ದೇಶಕಿ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಶ್ರೀನಿವಾಸ್ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈಗಾಗಲೇ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ರೈತರ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ರೈತರ ಜಮೀನು ಉಳಿಸುವಂತೆ ತಾವು ಸಹ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದ್ರು.
ನಮ್ಮನೆಯವರು ಇದನ್ನು ವಿರೋಧ ಮಾಡಿದ್ದಾರಲ್ಲ, ಶಾಸಕರಾದಂಥ ಶ್ರೀನಿವಾಸ್ ಅವರು ವಿರೋಧ ಮಾಡಿದ್ದಾರೆ. ಸರ್ಕಾರಕ್ಕೆ ಆಗಲೇ ಇದಕ್ಕೆ ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ಕೂಡ ಇದ್ರ ಬಗ್ಗೆನೇ ಆದೇಶ ಸಹಿತ ಮಾಡಿದೆ. ಹಂಗಿದ್ರೆ ಅವರು ಇದ್ರ ಪರವಾಗಿನೇ, ರೈತರ ಪರವಾಗನೇ ಕೆಲಸ ಮಾಡುತ್ತಿರೋದ್ರಿಂದ ಅದಕ್ಕೆ ಆಲ್ಟರ್ನೇಟ್ ಏನು ಹುಡುಕಿ ಮಾಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡಿದ್ದಾರಲ್ಲ. ನಾವೇನು ರೈತರ ವಿರುದ್ಧ ಇಲ್ಲ, ಎಲ್ಲ ನಮ್ಮವರು, ನಾವು ಅವ್ರ ವಿರುದ್ಧ ಮಾಡೋಕ್ಕಾಗುತ್ತಾ? ಇನ್ನೊಂದು ಒಂದು ಉದ್ಯೋಗ ಕೊಟ್ಟಿದ್ದೀವಿ, ಫಸ್ಟ್ ಬಾರಿನೇ ಅಪೋಸಿಷನ್ ಮಾಡ್ಕೊಂಡು ಉದ್ಯೋಗ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದು ಅದು ರಿಕ್ರೂಟ್ಮೆಂಟ್ ಆಗಿದ್ರೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ಬೋದಾಯಿತು. ರಿಕ್ರೂಟ್ಮೆಂಟ್ ಅವ್ರು ಇನ್ನೂ ಮಾಡಿಲ್ಲ. ಈಗೇನೋ ಅಂದರೆ ನಮ್ಗೇನು ಬೇಜಾರು ಅಂದರೆ ಹುಡುಗರು ಹೇಳ್ದಂಗೆ ಡಿ ಗ್ರೂಪ್ ಅವ್ರು ಮಾತ್ರ ನಮ್ಮ ತಾಲೂಕಲ್ಲಿ ತಗೊಂತಿದ್ದಾರೆ, ಮತ್ತು ITI ಮಾಡಿರೋರನ್ನ ಆ ಥರದವ್ರನ್ನೆಲ್ಲ ಇದು ತಗೊತಿದ್ದಾರೆ, ಟ್ರೈನಿಂಗ್ ಅಂತ ತಗೊತಿದ್ದಾರೆ. ಇನ್ನು ರೆಕ್ರೂಟ್ ಮಾಡಿದಾಗ ನಾವು ಇದ್ರ ಬಗ್ಗೆ ಮಾತಾಡ್ಬೋದು. ತಕ್ಷಣಕ್ಕೆ ಆ ಥರದ್ದೇನು ಆಗಿಲ್ವಲ್ಲ. ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಮನೆಯವರಿಗೆ ಖಂಡಿತ ಸಾಧ್ಯತೆ ಇರ್ಬೋದು, ಇಲ್ಲದೆ ಇರ್ಬೋದು. ನಮ್ದು ಯಾವುದೇ ರೀತಿ ಒತ್ತಾಯ ಇಲ್ಲ. ಅವ್ರಿಗೆ ಸಾಧ್ಯವಾದರೆ ನಮಗೊಂದು ಅವಕಾಶ ಕೊಡಲಿ, ಆಗದೇ ಇಲ್ಲ ಅಂದ್ರೂ ನಾವು ಖುಷಿಯಿಂದ ಇರ್ತೀವಿ. ರೈತರ ಹೋರಾಟದ ಬೆನ್ನಲ್ಲೇ HAL ವಿಸ್ತರಣೆಗೆ ಸರ್ಕಾರ ರೈತರ ಭೂಮಿಯನ್ನೇ ಆಯ್ಕೆ ಮಾಡುತ್ತದೆಯೇ ಅಥವಾ ರೈತರ ಬೇಡಿಕೆಗೆ ಸ್ಪಂದಿಸಿ ಪರ್ಯಾಯ ಭೂಮಿಯನ್ನ ಆಯ್ಕೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ವೇಳೆ ರೈತರ ಭೂಮಿಯನ್ನೇ ಸ್ವಾಧೀನಪಡಿಸಿಕೊಳ್ಳಲು ಮುಂದಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.